ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಮಿಕಲ್ ಲೀಕ್ ಆಗಿ 3 ಕಾರ್ಮಿಕರು ದುರ್ಮರಣ ಕಂಡಿದ್ದಾರೆ. ಯಾದಗಿರಿಯ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಮಿಕಲ್ ಲೀಕ್ ಆಗಿರೋದ್ರಿಂದ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸಿಲ್ ಲ್ಯಾಬೊರೇಟರಿಯಲ್ಲಿ ಕೆಮಿಕಲ್ ಸ್ಕ್ರಬ್ಬರ್ ಲೀಕೇಜ್ನಿಂದಾಗಿ ಸಂಭವಿಸಿರುವ ದುರ್ಘಟನೆ ಇದು. ಕೆಮಿಕಲ್ ಕೆಟ್ಟ ವಾಸನೆಯಿಂದಾಗಿ ಉಸಿರುಗಟ್ಟಿ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಮೃತರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮೂಲದ ಕಾರ್ಮಿಕರು ಅಂತ ತಿಳಿದು ಬಂದಿದೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಮೃತದೇಹಗಳ ರವಾನೆ ಮಾಡಲಾಗಿದೆ. ಇನ್ನು ಆಸ್ಪತ್ರೆ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗಣೇಶ್ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿರೋದು. ತೆಲಂಗಾಣದ ನಾರಾಯಣಪೇಟ್ ಜಿಲ್ಲೆಯ ಆಲಂಪಲ್ಲಿಯ ಗಣೇಶ್, ಆಂಧ್ರದ 2 ಕಾರ್ಮಿಕರ ಪರಿಸ್ಥಿತಿ ಸದ್ಯ ಚಿಂತಾಜನಕ ಆಗಿದೆ. ಅವರಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ನೋಡಿ, ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ರಿಮ್ಸ್ನಲ್ಲಿ ಐಸಿಯುನಲ್ಲಿ ಹೇಮಂತ್ ಮತ್ತು ಶಿವಕುಮಾರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಅವರ ಪರಿಸ್ಥಿತಿ ಕೂಡ ಚಿಂತಾಜನಕ. ಇನ್ನು ಸ್ಥಳಕ್ಕೆ ಯಾದಗಿರಿ ಡಿಸಿ ರಾಹುಲ್ ಪಾಂಡ್ವೆ ಮತ್ತೆ ಎಸ್ಪಿ ಪೃಥ್ವಿ ಶಂಕರ್ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಗ್ಯಾಸ್ ಸೋರಿಕೆಯಾಗಿ ಈಗಲೇ 3 ಕಾರ್ಮಿಕರು ಮರಣ ಹೊಂದಿದ್ದಾರೆ. ಅದೇ ರೀತಿಯಾಗಿ 2 ಕಾರ್ಮಿಕರು ಕೂಡ ಈಗಲೇ ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಕೂಡ ದಾಖಲಾಗಿದ್ದಾರೆ. ನಾವು ಕೂಡ ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ್ ಕೈಗಾರಿಕಾ ಪ್ರದೇಶದ ಏನು ಖಾಸಗಿ ಫ್ಯಾಕ್ಟರಿಯಲ್ಲಿ ಏನು ದುರ್ಘಟನೆ ಆಗಿದೆ, ಆ ಫ್ಯಾಕ್ಟರಿಯ ಪ್ರಿಮಿಸಸ್ ನಲ್ಲಿ ಖುದ್ದು ದೃಶ್ಯಗಳನ್ನು ಕೂಡ ನೋಡಬಹುದು. ಇದೇ ಫ್ಯಾಕ್ಟರಿ ಒಳಗಡೆ ಏನಂತಂದ್ರೆ ನಸ್ಕಿನ ಜಾವ ಕೆಮಿಕಲ್ ಗ್ಯಾಸ್ ಸೋರಿಕೆಯಾಗಿ 3 ಕಾರ್ಮಿಕರು ಕೂಡ ಮೃತಪಟ್ಟಿದ್ರು. ಅದೇ ರೀತಿಯಾಗಿ 2 ಕಾರ್ಮಿಕರು ಕೂಡ ಈಗಲೇ ರಾಯಚೂರಿನ ರಿಮ್ಸ್ ಆಸ್ಪತ್ರೆ ಕೂಡ ದಾಖಲಾಗಿ ಚಿಕಿತ್ಸೆ ಕೊಡುವಂತ ಕಾರ್ಯ ಮಾಡ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಖುದ್ದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ಪಾಂಡ್ವೆ ಅವರು, ಅದೇ ರೀತಿಯಾಗಿ ಯಾದಗಿರಿ ಎಸ್ಪಿ ಪೃಥ್ವಿ ಶಂಕರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕಾರ್ಯ ಮಾಡಿದ್ದಾರೆ. ಖುದ್ದು ಅವರು ನಮ್ ಜೊತೆ ಇದ್ದಾರೆ. ಏನದಕ್ಕೆ ಸರ್, ತಾವು ಕೂಡ ಇಲ್ಲಿ ಬಂದು ಭೇಟಿ ನೀಡಿದರೆ ಏನ್ ಘಟನೆ ಆಗಿದೆ ಸರ್? ಎಷ್ಟು ಲೇಬರ್ ಡೆತ್ ಆಗಿದೆ? ಈಗ 3 ಲೇಬರ್ ಡೆತ್ ಆಗಿದೆ. ಇದು ರಾತ್ರಿ 3 ಗಂಟೆಗೆ ಇದು ರಿಪೋರ್ಟ್ ಆಯ್ತು, ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಲೀಕೇಜ್ ಇಂದ ಇದು ಡೆತ್ ಆಗಿದೆ ಅಂತ. ಸೊ ನಾವು ಈಗ ಬನ್ನಿ ಫ್ಯಾಕ್ಟ್ರಿ ನೋಡಿದೀವಿ. ಎಲ್ಲಿ ಲೀಕೇಜ್ ಆಗಿದೆ ಆ ಕಡೆಯಿಂದ ಬಾಯ್ಲರ್ಸ್ ಈಗ ಬಂದಿದ್ದಾವೆ, ಎಲ್ಲ ರಿಯಾಕ್ಟರ್ಸ್ ಬಂದಿದ್ದಾವೆ. ಸೊ ಸಲ್ಫರ್ ಪ್ರೆಸೆನ್ಸ್ ಯಾವುದೂ ಇಲ್ಲ ಈಗ. ಜೊತೆಗೆ ಇದು 3 ಜನ ಪೈಕಿ 2 ಜನ ಮಧ್ಯಪ್ರದೇಶದಿಂದ ಇದ್ದಾರೆ, 1 ಜನ ಮೆಹಬೂಬ್ ನಗರ್ ಇಂದ ಇದ್ದಾರೆ, 2 ಜನ ಯಾರು ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ, ದೇ ಆರ್ ಅಂಡರ್ ಟ್ರೀಟ್ಮೆಂಟ್. ಅವರು ಅನಂತಪುರ್ ಡಿಸ್ಟ್ರಿಕ್ಟ್ ಇಂದ ಇದ್ದಾರೆ. ಈಗ 2 ಅಡ್ಮಿಟ್ ರಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಈಗ ದೇ ಆರ್ ಅಂಡರ್ ಅಬ್ಸರ್ವೇಷನ್. ಪ್ರೆಸೆಂಟ್ಲಿ ದೇ ಆರ್ ಸ್ಟೇಬಲ್, ಬಟ್ ವಿ ಆರ್ ಸ್ಟಿಲ್ ಕೀಪಿಂಗ್ ಇಟ್ ಅಪ್. ಸರ್, ಅದೇ ರೀತಿಯಾಗಿ ಎಸ್ಪಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಇಲ್ಲಿ ಘಟನಾ ಸ್ಥಳಕ್ಕೆ ಬಂದ್ರಿ, ಈ ಫ್ಯಾಕ್ಟ್ರಿದವ್ರ ಮೇಲೆ ಎಫ್ಐಆರ್ ಆಯ್ತಾ? ಎಷ್ಟು ಜನ ಮೃತಪಟ್ಟಿದ್ದಾರೆ? ಈಗ ಟೋಟಲ್ ಆಲ್ರೆಡಿ ಜಿಲ್ಲಾಧಿಕಾರಿಗಳು ಹೇಳಿದಾಗೆ 3 ಜನ ತೀರ್ಕೊಂಡಿದ್ದಾರೆ, 2 ಟ್ರೀಟ್ಮೆಂಟ್ ನಲ್ಲಿ ರೈಮ್ಸ್ ನಲ್ಲಿ ಇದ್ದಾರೆ. ಸೊ ಈಗ ಸ್ಥಳಕ್ಕೆ SDRF ಸಿಬ್ಬಂದಿ ಬಂದಿದ್ದಾರೆ. ಸೊ ಈ ಕುರಿತು ನಾವು ಮ್ಯಾನೇಜ್ಮೆಂಟ್ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಸೊ ಅದನ್ನ ತನಿಖೆ ಮಾಡ್ತೀವಿ. ಈಗ ಇದರಲ್ಲಿ ಏನು ಸೇಫ್ಟಿ ಪ್ರೋಟೋಕಾಲ್ಸ್ ಏನು ಫಾಲೋ ಮಾಡಿಲ್ಲ ಮತ್ತು ಯಾರು ತಪ್ಪಿತಸ್ಥರು ಅವ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೋತೀವಿ. ಅದೇ ರೀತಿ ನಮ್ಮ FSL ಟೀಮ್ ಸಹ ಬರ್ತಾ ಇದೆ. ಸೊ NDRF ಟೀಮ್ ಸಹ ನಮ್ಮ ಹೈದರಾಬಾದ್ ಇಂದ ಬರ್ತಾ ಇದೆ, ಆನ್ ದ ವೇ ಇದ್ದಾರೆ. ಅವ್ರು ಬಂದ್ಮೇಲೆ ಎಲ್ಲರೂ ಅದು ಏನು ಈ ಘಟನೆಗೆ ಆಗಿರುವಂತ ಕಾರಣ ಮತ್ತು ಏನು ಎಲ್ಲಿ ವೈಲೇಷನ್ಸ್ ಆಗಿದೆ ಅದ್ರ ಬಗ್ಗೆ ನಾವು ಕ್ರಮ ತಗೋತೀವಿ. ಮತ್ತೆ ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಹಾಗೆ DC ಸಾಹೇಬರು ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ನಿರ್ದೇಶನ ನೀಡ್ತಾರೆ. ಇದು ಯಾದಗಿರಿ SP, ಅದೇ ರೀತಿಯಾಗಿ ಯಾದಗಿರಿ DC ಅವರ ಮಾತಾಗಿದೆ. ಈಗಲೇ ಸಂಬಂಧಪಟ್ಟಂತ ಫ್ಯಾಕ್ಟರಿ ಅವರ ಆಡಳಿತ ಮಂಡಳಿ ವಿರುದ್ಧ ಕೂಡ FIR ಕೂಡ ಮಾಡಲಾಗಿದ್ದು, ಹೀಗಾಗಿ ತನಿಖೆ ನಂತರ ಏನು ತಪ್ಪಿಸ್ಥರ ವಿರುದ್ಧ ಈಗಲೇ ಕಠಿಣವಾದಂತಹ ಕ್ರಮ ಕೈಗೊಳ್ಳುತ್ತೀವಿ. ಅದೇ ರೀತಿಯಾಗಿ
ಮುಂದಿನ ದಿನಗಳಲ್ಲಿ ಈ ತರ ದುರ್ಘಟನೆ ಆಗದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೂಡ ವಹಿಸಲಾಗುತ್ತದೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲ್ಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಕಡೆಚೂರು ಬಾಡಿಯಾಲ ಕೈಗಾರಿಕಾ ವಲಯದಲ್ಲಿ ಇಂದು ಬೆಳಗ್ಗೆ ಸುಮಾರು 3-4 ಗಂಟೆಗೆ ಮುಂಜಾನೆ ಬೆಳಗಿನ ಜಾವನದಲ್ಲಿ ಕೆಮಿಕಲ್ ಅವಘಡದಿಂದ ಸುಮಾರು 5 ಮಂದಿಗೆ ಜೀವ ಮಾರಣ ಹೋಮ ಆಗಿದ್ದು, ಅದರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಹೊರ ರಾಜ್ಯದ ಬಿಹಾರದ ಕಾರ್ಮಿಕರು 2 ಮೃತಪಟ್ಟಿದ್ದಾರೆ ಹಾಗೂ ಸ್ಥಳೀಯವಾಗಿ ಒಬ್ಬ ಕಾರ್ಮಿಕ ಕೂಡ ಮೃತ ಹೊಂದಿದ್ದಾನೆ. ಆದ ಕಾರಣ ಈಗಾಗಲೇ ಇಲ್ಲಿ ಕಡೆಚೂರು ಬಾಡಿಯಲ್ ಕೈಗಾರಿಕಾ ವಲಯದ ಸಿಲ್ ಲ್ಯಾಬೊರೇಟರಿಯಲ್ಲಿ ಈ ಅವಘಡ ಸಂಭವಿಸಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಈಗಾಗಲೇ ಸರಿಸುಮಾರು ನಮ್ಮ ಹೋರಾಟ 12 ವರ್ಷಗಳಿಂದ ನಿರಂತರವಾಗಿದ್ದು, ಇದಕ್ಕೆ ಯಾವುದೇ ಏನಪ್ಪ ಅಂದರೆ ಬೇಜವಾಬ್ದಾರಿತನ ತೋರದೆ ಅಧಿಕಾರಿಗಳು ಸೂಕ್ತವಾಗಿ ಇಲ್ಲಿ ತನಿಖೆಯನ್ನು ನಡೆಸಿ ನ್ಯಾಯ ಒದಗಿಸಿಕೊಡಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿ ವಿನಂತಿಸುತ್ತೇನೆ. ಕಡೆಚೂರು ಬಾಡಿ